ದಾಣಿ ನಾನಾರಿ ಗಲ್ಲದವಳು. ಹೊರದ್ರೆ ಮಧ್ಯಾಹ್ನ ಚಾ ಕುಡುಗಾದಿ, ಬೇಯಿಸ್ರೆ ರಾತ್ರಿ ಬಸ್ಲಿ ಪದಾರ್ಥಕ್ಕಾದಿ, ತಟ್ಟಿ ಬಿಟ್ರೆ ಒಡಿಯಾದಿ, ಕಲಸಿ ಬಿಟ್ರೆ ಬಜಿ ಆದಿ, ಹಾಂಗೆ ಬಿಸಾಡ್ರೆ ಮರ ಆದಿ. ಕಣ್ರ್ಯಾ, ಜೀವನಂಗೆ ಯಾವುದು ಯಾರು ವೇಸ್ಟ್ ಅಲ್ಲ. ನಾವು ತಿಳ್ಕೊಂಡ್ಕೋ ಕೆಪಾಸಿಟಿ ಮತ್ತೆ ಬೆನಿಫಿಟ್ಸ್, ಎಲ್ಲದಕ್ಕೂ ಅದರದ್ದೇ ಆದ ಕೆಪಾಸಿಟಿ ಮತ್ತು ಬೆನಿಫಿಟ್ಸ್ ಇರುತ್ತೆ. ಒಂದ್ ದಾಣಿ ಒಂದ್ ಮೊಟ್ಟಿಗೆ ಸಾಮಾಂಬ್ರ ಹಾಗಂದಳಿ ಕಲಸಿ ಕೌಲಿಗೆ ಹಾಕ್ರೆ ಆಮ್ಲೆಟ್ ಆತಿಲ್ಲ. ಈಗ ಮಾಡ್ತಿಪ್ಪು ರೆಸಿಪಿನ ಗ್ಯಾಸ್ಟ್ರಿಕ್ ಇಪ್ಪರ್ ಮೂಸಿನೂ ಕಾಣಬೇಡಿ, ಹಳ್ಳಿಗಿಳಿ ಶೆಟ್ಕೊಂಡ್ರೆ ನಾ ಜವಾಬ್ದಾರಿ ಅಲ್ಲ. ಈಗ ಬೇಸದ ದಾಣಿನ ಚಂದ ಮಾಡಿ ಕುಟ್ಟಿ ಇಲ್ಲ ಮಿಕ್ಸಿಗೆ ಹಾಕಿ ಒಂದ್ಸಲ ಜರಿಬಿರಿ ಗ್ರೈಂಡ್ ಮಾಡಿ. ಈಗ ಇದಕ್ಕೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಶುಂಠಿ ಎಲ್ಲದನ್ನು ಸಣ್ಣಕ್ಕೆ ಕೊಚ್ಚಿ ಹಾಕಣಿ. ಇದಕ್ಕೆ ಅರ್ಧ ಚಮಚ ಜೀರಿಗೆ, 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು 1 ಚಿಟಕಿ ಓಂಕಾಳು ಹಾಕೊಂಡು ಕಲ್ಸ್ಕಣಿ. ಈಗ ಈ ಕನ್ಸಿಸ್ಟೆನ್ಸಿಗೆ ಬಂದ್ರ ಮೇಲೆ ಚಂದ ಮಾಡಿ ತಟ್ಟಿ ಕಾದದ ಎಣ್ಣೆಗೆ ಬಿಡಿ. ಈಗ ನಿಮಗೆ ಮಧ್ಯಾಹ್ನ ಚಾ ಒಟ್ಟಿಗೆ ಕುಡುಕೆ ದಾಣಿ ಮಸಾಲೆ ವಡೆ ರೆಡಿ ಆಯಿತು. ನೀವು ದಾಣಿ ತಿಂಬುದ್ರಿಂದ ಜೀರ್ಣಕ್ರಿಯೆ ಒಳ್ಳೆ ಆತ. ಅದ್ರಲ್ಲಿ ವಿಟಮಿನ್ ಎ ಇಪ್ಪಕ್ಕೆ ಹೋಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ವಿಟಮಿನ್ ಸಿ ಇಪ್ಪಕ್ಕೆ ಹೋಗಿ ಚರ್ಮ ಮತ್ತು ಕೂದಲಿನ ಹೆಲ್ತು ಒಳ್ಳೆ ಆತ. ಮತ್ತು ಕಣ್ಣಿನ ದೃಷ್ಟಿ ಸಹ ಒಳ್ಳೆ ಆತ. ಇನ್ನೆಂತಕ್ಕೆ ತಡ, ಮನೆಗೆ ಹಸಿರನ್ನು ಕೊಯ್ದಿದ್ರೆ ನಿಮಗೂ ಒಂದು ಸೇಟ್ ಬೆಚ್ಚಿರ್ತಾರೆ, ಅದರ ದಾಣಿ ಹಾಕಿ ಟ್ರೈ ಮಾಡಿ. ಸೂಪರ್ ಆಯ್ತು. ಇದಕ್ಕೆ ಕೆಲವು ಬದೆಗೆ ದಾನಿ ಯಂತ್ರ, ಕೆಲವು ಬದೆಗೆ ದಾಣಿ ಯಂತ್ರ. ನಿಮ್ಮ ಬದೆಗೆ ಅಂತ ನಲ್ಲಿ ಹೇಳ್ತೀರ ಕಮೆಂಟ್ ಮಾಡಿ.